ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು, ವಿಶೇಷತೆಗಳೇನು ಅಂತ ತಿಳಿಸೋದಾದ್ರೆ? ಹೌದು, ಇದನ್ನ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ತನ್ನ ಭಕ್ತರಿಗೆ ಹೇಳಿರುವಂಥದ್ದು. ವೃತ ಆಚರಣೆ ಮಾಡಬೇಕು ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿಯೇ ಹೇಳಿರುವಂಥದ್ದು. ಎಲ್ಲಿ ಸ್ವಚ್ಛತೆ ಇರುತ್ತೆ, ಎಲ್ಲಿ ಶುದ್ಧತೆ ಇರುತ್ತೆ, ಕ್ಲೀನ್ಲಿನೆಸ್ ಇರುತ್ತೆ, ನಾನಲ್ಲಿ ವಾಸ ಮಾಡ್ತೀನಿ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಪಾತ್ರೆಗಳನ್ನ ಪೂಜೆಗೆ ನೈವೇದ್ಯಕ್ಕೆ ಬಳಸಬಾರದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ನಾವು ಭಯ ಪಡೋದೇನಿದೆ, ದೇವಿಯನ್ನ ಆಕರ್ಷಣೆ ಮಾಡೋದು ಹೇಗೆ? ಸಾಕಷ್ಟು ಗೊಂದಲಗಳಿರುತ್ತೆ. ನಾವು ಯಾವಾಗ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನ? ಈ ವಾರ ಮಾಡಬಹುದಾ, ಮುಂದಿನ ಶುಕ್ರವಾರ ಮಾಡಬಹುದಾ, ಶ್ರಾವಣ ಮಾಸದಲ್ಲಿ? ಅದಕ್ಕೆಲ್ಲ ನಾವು ಇವತ್ತು ವೀಕ್ಷಕರಿಗೆ ಸಮಾಧಾನ ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ನಾನ್ ಪರಿಣಿಕಾ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಗೆ ಸ್ವಾಗತ. ಪ್ರೆಸೆಂಟೆಡ್ ಬೈ ಶ್ರೀ ಶಿವಸದ್ಗುರು ಗೋಶಾಲಾ ಅವರ ತಾಮ್ರಗೌರ. ಆಯುಷ್ಯ, ಐಶ್ವರ್ಯ, ಸೌಭಾಗ್ಯ, ಸಂತಾನ ನೀಡೋ ದೇವಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು, ಹಬ್ಬದ ವಿಶೇಷತೆ ಏನು, ನಿಯಮಗಳೇನು, ವಿಧಿವಿಧಾನಗಳೇನು, ಈ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆಗಳಿರುತ್ತೆ, ನನ್ನಲ್ಲೂ ಕೂಡ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಖುದ್ದು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರೂಜಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರೂಜಿ, ನಾವು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾನೆ ಇರ್ತೀವಿ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ನಾವು ಭಯ ಪಡೋದೇನಿದೆ, ದೇವಿಯನ್ನ ಆಕರ್ಷಣೆ ಮಾಡಬೇಕು ಅನ್ನೋ ಒಂದು ಕುತೂಹಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ದೇವಿಯನ್ನ ಆಕರ್ಷಣೆ ಮಾಡೋದು ಹೇಗೆ ತಿಳಿಸೋದಾದ್ರೆ? ಹೌದು, ಈಗ ನಮ್ಮ ಒಂದು ಡಿಸ್ಕಷನ್ನಲ್ಲೇ ನಾವೀಗ ಶುರು ಮಾಡಿದ್ವಿ. ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಸಾಕಷ್ಟು ಗೊಂದಲಗಳಿರುತ್ತೆ. ಯಾವ ದಿನ ಹಬ್ಬ ಮಾಡಬೇಕು, ಯಾವ ತಾರೀಕಿಗೆ ಮಾಡಬೇಕು, ಅದು ಶ್ರಾವಣ ಮಾಸ ಬಂತು ಅಂದರೆ ಈ ಆಷಾಢ ಮಾಸ ಸ್ಟಾರ್ಟ್ ಆಗ್ತಿದ್ದಂಗೆ ಆಷಾಢ ಶುಕ್ರವಾರ ಶುರುವಾಗುತ್ತೆ. ಮುಂದೆ ಶ್ರಾವಣ ಬರ್ತಿದ್ದಂಗೆ ಮೊದಲನೇ ಶುಕ್ರವಾರನೇ ನಮಗೆ ಸಂಪತ್ ಶುಕ್ರವಾರ. ಈ ರೀತಿಯಾಗಿ ಈ ಸಲ ಅಂತೂ 5 ಸಂಪತ್ ಶುಕ್ರವಾರ ಇದೆ. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಸಾಕಷ್ಟು ಗೊಂದಲಗಳಿರುತ್ತೆ. ನಾವು ಯಾವಾಗ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನು? ಕೆಲವರಲ್ಲಿ ನೀವೇ ಹೇಳಿದ ಹಾಗೆ ಒಂದು ಸ್ವಲ್ಪ ಭಯ ಇರುತ್ತೆ, ಆತಂಕ ಇರುತ್ತೆ. ಈ ವಾರ ಮಾಡಬಹುದಾ, ಮುಂದಿನ ಶುಕ್ರವಾರ ಮಾಡಬಹುದಾ ಶ್ರಾವಣ ಮಾಸದಲ್ಲಿ? ಅದಕ್ಕೆಲ್ಲ ನಾವು ಇವತ್ತು ವೀಕ್ಷಕರಿಗೆ ಸಮಾಧಾನ ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ವರ್ಷದ 365 ದಿನಗಳಲ್ಲಿ ಕೂಡ ಪ್ರತಿ ತಿಂಗಳಲ್ಲಿ ಶುಕ್ರವಾರ ಅಂತೂ ಬಂದೇ ಬರುತ್ತೆ. ಈ ಶುಕ್ರವಾರ ಬಂದಾಗ ನಾವು ಕಾಯ್ತಾ ಇರ್ತೀವಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋಣ, ಮತ್ತೆ ಮಹಾಲಕ್ಷ್ಮಿಯ ಕೃಪೆ, ಕಟಾಕ್ಷ, ಆಶೀರ್ವಾದಕ್ಕೆ ಪಾತ್ರರಾಗೋಣ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಹಾಗಾದರೆ ಈ ಅಕ್ಷಯ ತೃತೀಯ, ಬಸವ ಜಯಂತಿ ಅಂತ ಏನು ಬರುತ್ತೆ, ಅಕ್ಷಯ ತೃತೀಯ ಹಬ್ಬ ಬರುತ್ತೆ. ಆಗ ಚಿನ್ನ ಕೊಳ್ಳೋದು, ಲಕ್ಷ್ಮೀ ಪೂಜೆ ಮಾಡೋದು. ಅದೇ ರೀತಿ ಮುಂದೆ ಈಗ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸಂಪ ಶುಕ್ರವಾರ ಬರುತ್ತೆ. ಮುಂದೆ ನಮಗೆ ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ. ಈ 3-4 ಹಬ್ಬಗಳಿಗೆ ಬಹಳ ಪ್ರಾಧಾನ್ಯತೆ ಇದೆ, ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕೆ ಅದನ್ನು ನಾವು ಕಾಯ್ದು ಬಿಟ್ಟು ಹುಡುಕಿ ನಾವು ಮಾಡ್ತೀವಿ, ಹಬ್ಬನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಸಂಭ್ರಮ, ಸಡಗರ, ಊರೆಲ್ಲ ಒಂದು ಹಬ್ಬದ ವಾತಾವರಣ ಇರುತ್ತೆ. ಪ್ರತಿ ಮನೆಯಲ್ಲೂ ಕೂಡ ಒಂದು ಕಳೆ ಸಂಭ್ರಮ. ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ನೋಡ್ಲಿಕ್ಕಾಗಿ ಇದನ್ನ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ತನ್ನ ಭಕ್ತರಿಗೆ ಹೇಳಿರುವಂಥದ್ದು. ವೃತ ಆಚರಣೆ ಮಾಡಬೇಕು ಅಂತ ಹೇಳಿ, ಅದಕ್ಕೋಸ್ಕರ ತುಂಬಾ ಪ್ರಾಮುಖ್ಯತೆ ಇದೆ ಈ ಹಬ್ಬಕ್ಕೆ. ಖಂಡಿತ ಗುರೂಜಿ. ಈಗ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು, ವಿಶೇಷತೆಗಳೇನು ಅಂತ ತಿಳಿಸೋದಾದ್ರೆ? ಹೌದು, ವಿಶೇಷತೆ ನೋಡ್ಲಿಕ್ಕಾಗಿ ಒಂದು ಬಾರಿ ಏನಾಗುತ್ತೆ, ಇಂದ್ರ ಅಂತ ಬಂದಾಗ ಸ್ವರ್ಗಲೋಕದಲ್ಲಿ ವೈಭೋಗ, ಅರಮನೆ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಅಲ್ಲಿನ ಒಂದು ಸಿರಿ ಸಂಪತ್ತು, ಮತ್ತೆ ಅದನ್ನ ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಐಶ್ವರ್ಯ ಇತ್ತಂತೆ. ಆಗ ಒಂದ್ಸಲ ಏನಾಗುತ್ತೆ, ದುರ್ವಾಸ ಮುನಿಗಳು ಕೋಪಕ್ಕೆ ತುಂಬಾ ಹೆಸರುವಾಸಿಯಾದವರು,
ಒಂದು ಬಾರಿ ಹಾಗೆ ಇಂದ್ರನ ಅರಮನೆಗೆ ಬಂದಾಗ ಶಾಪ ಕೊಟ್ಬಿಡ್ತಾರಂತೆ, ನಿನ್ನ ಸಂಪತ್ತೆಲ್ಲ ನಶಿಸಿ ಹೋಗ್ಲಿ, ನಾಶ ಆಗ್ಲಿ, ಈ ರೀತಿ ಶಾಪ ಕೊಟ್ಬಿಡ್ತಾರೆ. ಇಮ್ಮಿಡಿಯೇಟ್ಲಿ ಅವನ ಸಂಪತ್ತೆಲ್ಲ ಕರಗುತ್ತೆ. ಬಹಳ ಒಂದು ಕಷ್ಟ, ಕಡು ಬಡತನ, ತುಂಬಾ ಕಷ್ಟಕ್ಕೆ ಬಂದ್ಬಿಡ್ತಾನೆ ಇಂದ್ರ. ಆಗ ಆ ದೇವತೆಗಳೆಲ್ಲ ಈಶ್ವರನ ಹತ್ರ, ವಿಷ್ಣುವಿನ ಹತ್ರ, ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಓಡಿ ಹೋಗ್ತಾರೆ. ಇಲ್ಲ, ಈ ರೀತಿ ಆಗಿದೆ, ಮುನಿಗಳು ಶಾಪ ಕೊಟ್ಬಿಟ್ಟಿದ್ದಾರೆ, ಇಂದ್ರ ಸಂಕಷ್ಟದಲ್ಲಿ ಬಂದಿದ್ದಾನೆ. ಇಂದ್ರ ಕೂಡ ಅಲ್ಲಿ ತೆರಳ್ತಾನೆ. ಆಗ ಏನಾಗುತ್ತೆ ಅಂತಂದ್ರೆ, ಸಮುದ್ರ ಮಂಥನಕ್ಕಾಗಿ ವಿಷ್ಣು ಆದೇಶ ಕೊಡ್ತಾನೆ. ಅಲ್ಲಿ ಸುರ ಮತ್ತು ಅಸುರರು, ದೇವತೆಗಳು ಮತ್ತು ಅಸುರರ ಮಧ್ಯೆ ಅಲ್ಲಿ ನಮಗೆಲ್ಲ ಗೊತ್ತಿರುವಂತ ಕತೆ. ಆಗ ಒಂದು ಪ್ರಕಟವಾದಂತಹ ದೇವಿ ಮಾತೆ ಮಹಾಲಕ್ಷ್ಮಿ. ಇಲ್ಲಿಗೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂದಿನ ಭಾಗದಲ್ಲಿ ನಾವು ನೋಡೋದಾದ್ರೆ, ಒಂದು ಊರಲ್ಲಿ ತುಂಬಾ ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ, ಚಾರುಮತಿ ಎನ್ನುವಂತಹ ಒಬ್ಬ ಬಡ ಮಹಿಳೆ ಇರ್ತಾರೆ. ಆ ಮಹಿಳೆ ತುಂಬಾ ಒಪ್ಪತ್ತು ಊಟಕ್ಕೂ ಕೂಡ ಕಷ್ಟದ, ಕಡು ಬಡತನದ ಒಂದು ಕುಟುಂಬ. ಅಂತಹದ್ರಲ್ಲಿ ಆ ಒಂದು ಚಾರುಮತಿ ಯಾವ ರೀತಿ ವ್ಯವಸ್ಥೆ ಮಾಡಿರ್ತಾರೆ ಅಂತಂದ್ರೆ, ಅವರ ಅತ್ತೆ ಮಾವನಿಗೆ ಬಹಳ 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 ಅಂದ್ರೆ ಒಂದು ಅನಾರೋಗ್ಯ. ಅವ್ರಿಗೆ ಈಗಿನ ತರ ಎಲ್ಲಿ ಬಿಡಿ ಆಸ್ಪತ್ರೆ ಆಗಲಿ ಮತ್ತೊಂದು ವ್ಯವಸ್ಥೆ ಇರಲಿಲ್ಲ. ಏನೇ ಇದ್ರೂ ಕೂಡ ಆಯುರ್ವೇದ, ಗಿಡಮೂಲಿಕೆ, ನಮ್ಮ ಸಂಪ್ರದಾಯ, ನಮ್ಮ ಹೆಮ್ಮೆ, ಅದು ಬೆಳ್ಕೊಂಡು ಬಂದಿದೆ. ಆಗ ಅದಕ್ಕೂ ಕೂಡ ಹೊಂದಾಣಿಕೆ ಮಾಡೋದಕ್ಕೂ ಅವರಿಗೆ ಹಣಕಾಸಿನ ಕಷ್ಟ. ಏನ್ ಮಾಡಬೇಕು, ಈ ಕಡೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಅತ್ತೆ ಮಾವಂದು ಜವಾಬ್ದಾರಿ ತಗೋಬೇಕು, ಬಹಳಷ್ಟು. ಆದರೂ ಕೂಡ ಒಂದು ಸ್ವಲ್ಪನೂ ಕೂಡ ಅಸಹ್ಯ ಪಟ್ಕೊಳ್ಳಾರ್ದೆ, ಒಂದು ಸ್ವಲ್ಪನೂ ಲೋಪದೋಷ ಇಲ್ಲದೆ ಆ ಚಾರುಮತಿ ತನ್ನ ಅತ್ತೆ ಮಾವನ ಸೇವೆ ಮಾಡ್ತಾ ಇದ್ರಂತೆ. ಅದನ್ನ ಕಂಡು ಮಾತೆ ಮಹಾಲಕ್ಷ್ಮಿ ಚಾರುಮತಿಯ ಕನಸಲ್ಲಿ ಬಂದು, ನೋಡು, ಶ್ರಾವಣ ಮಾಸದ ಹುಣ್ಣಿಮೆ ಏನು ಬರುತ್ತೆ, ಅದರ ಮುನ್ನಾ ದಿನ ಬರುವಂತಹ ಈ ಒಂದು ಶುಕ್ರವಾರ ನನ್ನ ಹೆಸರಿನಲ್ಲಿ ವರಮಹಾಲಕ್ಷ್ಮಿ ಪೂಜೆ ವ್ರತ ಮಾಡು. ನಾನು ನಿನಗೆ ಮೊಟ್ಟ ಮೊದಲನೇದಾಗಿ ನಿನ್ನ ಅತ್ತೆ ಮಾವನ ಆರೋಗ್ಯವನ್ನು ಸರಿಪಡಿಸೋದು, ಆಶೀರ್ವಾದ ಮಾಡೋದಲ್ದೇನೆ ನಿನ್ನ ಮನೆಯಲ್ಲಿ ಇರುವಂತಹ ದರಿದ್ರತನ, ಬಡತನವನ್ನ ನೀಗಿ ನಿನಗೆ ಸುವರ್ಣ ವೃಷ್ಟಿಯನ್ನ ಮಾಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ಲಂತೆ. ಆಗ ಬೆಳಗ್ಗೆ ಎದ್ಬಿಟ್ಟು ಚಾರುಮತಿಗೆ ಆಶ್ಚರ್ಯ ಆಗಿ, ಮನೆಯಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಎಲ್ಲರಿಗೂ, ಗಂಡನಿಗೆ, ನೆರೆಹೊರೆಯವರಿಗೆಲ್ಲ ಈ ಶುಭ ಸಮಾಚಾರವನ್ನ ಹೇಳಿ, ಈ ರೀತಿ ನನಗೆ ಒಂದು ಸ್ವಪ್ನ ಆಯಿತು. ತಕ್ಷಣ ಎಲ್ಲ ಅವರು ಕಾಯ್ತಾ ಇದ್ರಂತೆ. ಅದು ಶ್ರಾವಣ ಮಾಸದಲ್ಲಿ ಯಾವಾಗ ಹುಣ್ಣಿಮೆ ಬರುತ್ತೆ, ಅದರ ಮುನ್ನಾ ದಿನ ಯಾವಾಗ ಶುಕ್ರವಾರ ಬರುತ್ತೆ, ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮನೆಯಲ್ಲಿ ಮಾವಿನ ತಳಿರು, ತೋರಣ ಕಟ್ಟಿ, ಅವರಿಗೆ ಎಷ್ಟು ಯಥಾಶಕ್ತಿ ಯಥಾಭಕ್ತಿ ಭಗವಂತ ಏನು ಕರುಣಿಸಿದ್ದ ಅಷ್ಟರಲ್ಲೇನೆ ಅವರು ಪೂಜೆಗೆ ಸಿದ್ಧ ಮಾಡಿಕೊಂಡ್ರು. ಮಹಾಲಕ್ಷ್ಮಿ ಪೂಜೆ ಮಾಡಿದ್ರು. ಅವತ್ತು ಸರಿಯಾಗಿ ಹುಣ್ಣಿಮೆಯ ಮುನ್ನಾ ದಿನ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ಅಂತ ಪೂಜೆ ವ್ರತ ಆರಂಭ ಮಾಡಿದ್ರು. ಕೇವಲ ಒಂದು ತಿಂಗಳ ಒಳಗಡೆ ಅವರ ಬಡತನದ ಗುಡಿಸಲು ಅರಮನೆಯಾಗಿ ಪರಿವರ್ತನೆ ಆಯ್ತಂತೆ. ಅವರ ಅತ್ತೆ ಮಾವನಿಗೆ ಆರೋಗ್ಯ ಸಂಪೂರ್ಣವಾಗಿ ಚೇತರಿಕೆ ಆಯಿತು. ಎಲ್ಲ ಕಾಯಿಲೆಗಳು ಹೊರಟೋಯ್ತು. ಗಂಡನಿಗೆ ವೃತ್ತಿ, ವ್ಯಾಪಾರ, ನೌಕರಿಯಲ್ಲಿ ಯಶಸ್ಸು ಸಿಕ್ತು. ಈ ರೀತಿಯಾಗಿ ಅವರ ಒಂದು ಅದೃಷ್ಟವೇ ಬದಲಾಗಿ ಒಂದು ಗುಡಿಸಲಿನಿಂದ ಅರಮನೆ ನಿರ್ಮಾಣ ಆಯಿತು. ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿಯೇ ಒಂದು ಭಕ್ತಳಿಗೆ ಹೇಳಿದ್ರಿಂದ ಶ್ರಾವಣ ಮಾಸದಲ್ಲಿಯೇ ಆಚರಣೆ ಮಾಡಬೇಕು, ಹುಣ್ಣಿಮೆಯ ಮುನ್ನ ಬರುವಂಥ ಶುಕ್ರವಾರ ಆರಂಭ ಮಾಡಬೇಕು, ವ್ರತವನ್ನು ಅವತ್ತಿನ ದಿನವೇ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದರಿಂದ ಆ ದಿನ 1, 2, 3, 4, 5, 6, 7, 8 ಯಾವ ಡೇಟ್ ಆದರೂ ಬರಲಿ, ತಲೆ ಕೆಡಿಸ್ಕೋಬಾರ್ದು. ಆ ಡೇಟಿಗೂ, ಅಂಕೆಗೂ, ಸಂಖ್ಯೆಗೂ ಯಾವುದು ಅಲ್ಲಿ ದಿಗ್ಬಂಧನ ಇಲ್ಲ, ಬಂಧನ ಇಲ್ಲ. ಹುಣ್ಣಿಮೆ ಬರ್ತಾ ಇದೆಯಾ, ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ, ಅವತ್ತು 8 ಆದರೂ ಇರಲಿ, ಡೇಟ್ 10 ಆದರೂ ಇರಲಿ, 1 ಆದರೂ ಇರಲಿ, ಮಾಡಿಬಿಡ್ಬೇಕು. ಇದು ಇದರ ಹಿಂದಿನ ಐತಿಹ್ಯ ಮತ್ತು ರಹಸ್ಯ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಜಿ. ಈಗ ಸಾಮಾನ್ಯವಾಗಿ ಪೂಜೆ ಅಂದ ತಕ್ಷಣ ಜನರಲ್ಲಿ ಯಾವ ಪಾತ್ರೆಗಳನ್ನ ಬಳಸಬೇಕು ಪೂಜೆಗೆ, ಮತ್ತೆ ಅದರ ಶುದ್ಧೀಕರಣ ಹೇಗೆ ಅಂತ ಹೇಳಿ, ಪಾತ್ರೆಗಳ ಬಗ್ಗೆ, ಪಾತ್ರೆಯ ಶುದ್ಧೀಕರಣದ ಬಗ್ಗೆ ಹೇಳೋದಾದ್ರೆ. ಹೌದು, ನಾವು ಈಗ ಇದನ್ನ ನಾವು ಚರ್ಚೆ ಮಾಡಿ ಮುಂದೆ ನಾವು ಪೂಜೆಗೆ ಹೇಗೆ ರೆಡಿ ಮಾಡ್ಕೋಬೇಕು ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು. ಪಾತ್ರೆಗಳ ಒಂದು ಶುದ್ಧತೆ ಅಂತ ಬಂದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತೆ ಮಹಾಲಕ್ಷ್ಮಿಯೇ ಹೇಳಿರುವಂಥದ್ದು, ಎಲ್ಲಿ ಸ್ವಚ್ಛತೆ ಇರುತ್ತೆ, ಎಲ್ಲಿ ಶುದ್ಧತೆ ಇರುತ್ತೆ, ಕ್ಲೀನ್ಲಿನೆಸ್ ಇರುತ್ತೆ, ನಾನಲ್ಲಿ ವಾಸ ಮಾಡ್ತೀನಿ ಅಂತ.
ಎಲ್ಲಿ ಕೊಳೆಯಾಗಿ ಅಶುದ್ಧತೆ ಇರುತ್ತೆ ಅಲ್ಲಿ ದರಿದ್ರ ಲಕ್ಷ್ಮಿ ವಾಸ ಆಗುತ್ತೆ. ಹಾಗಾಗಿ ಶುದ್ಧತೆ ಅನ್ನುವಂಥ ಸ್ಥಳದಲ್ಲಿ ನಾನಿರ್ತೀನಿ ಅಂತ ಅಭಯ ಕೊಟ್ಟಿರುವಂಥದ್ದು ಮಾತೆ ಮಹಾಲಕ್ಷ್ಮಿ ದೇವಿ. ಹಾಗಾಗಿ ಪೂಜೆಗೆ ಬಳಸುವಂಥ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಯಾಂತ್ರಿಕ ಯುಗದಲ್ಲಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ಈ ಕೆಮಿಕಲ್ ಪದಾರ್ಥಯುಕ್ತ ಒಂದು ಪುಡಿಯನ್ನು ಪಾತ್ರೆ ತೊಳೆಯೋದಕ್ಕೆ ಬಳಸ್ತಾರೆ. ತಾಮ್ರ, ಹಿತ್ತಾಳೆ ಇರ್ಬೋದು, ಆಮೇಲೆ ಬೆಳ್ಳಿ, ಮತ್ತೊಂದಕ್ಕೆ ಪೂಜೆಗೆ ಇಡುವಂಥ ಪಾತ್ರೆ ಪದಾರ್ಥಗಳನ್ನು ಏನೇನೋ ಕೆಮಿಕಲ್ ಸ್ಪ್ರೇ ಸಿಗುತ್ತಂತೆ ಅದನ್ನು ಬಳಸ್ತಾರೆ. ಆಮೇಲೆ ಪುಡಿಯಿಂದ ಅದನ್ನು ವಾಶ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ರಾಸಾಯನಿಕ ಇರೋದ್ರಿಂದ ಕೈಗೆ ಹಾನಿಯಾಗುತ್ತೆ, ಜೊತೆಗೆ ಪ್ರಕೃತಿಗೂ ಕೂಡ ಅದು ತೊಂದರೆಯಾಗುತ್ತೆ. ಮತ್ತು ಅದನ್ನು ಕೆಮಿಕಲ್ ಮಿಕ್ಸ್ ಮಾಡಿದ ಪುಡಿಯನ್ನು ಬಳಸೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಅದು ದೇವರಿಗೆ ತಲುಪುತ್ತೆ, ಎಷ್ಟರ ಮಟ್ಟಿಗೆ ಭಕ್ತಿ ಶುದ್ಧ ಆಗುತ್ತೆ ಅನ್ನೋದು ಅದು ಅವರಿಗೆ ಬಿಟ್ಟಂಥ ವಿಚಾರ ಆಗಿರುತ್ತೆ. ಖಂಡಿತ ಗುರುಜಿ. ಈಗ ಯಾವ ರೀತಿ ನಾವು ದೇವಿಯನ್ನ ಆಕರ್ಷಣೆ ಮಾಡಿ ಆಕೆಯ ಆಶೀರ್ವಾದಕ್ಕೆ ಪಾತ್ರವಾಗೋದು ಹೇಗೆ? ಪೂಜೆಗೆ ಯಾವ ನಿಯಮಗಳನ್ನ ನಾವು ಅನುಸರಿಸಬೇಕು? ಹೌದು. ಮೊಟ್ಟ ಮೊದಲಿಗೆ ಬಾರಿಗೆ ನಾವು ಹಿಂದಿನ ದಿನವೇ ಪೂಜೆಗೆ ಎಲ್ಲ ಪಾತ್ರೆಗಳನ್ನು ಸಿದ್ಧ ಮಾಡ್ಕೋಬೇಕಲ್ಲ. ಆ ಒಂದು ಪಾತ್ರೆಗಳನ್ನು ತೊಳೆಯೋದಕ್ಕೆ ಅಂತ ಹೇಳಿ ವಿಶೇಷವಾದಂಥ ಉತ್ಪನ್ನ ಈಗ ಬಂದಿದೆ. ಅದು ಕೂಡ ನಮಗೆ ಎಷ್ಟು ಖುಷಿ ಆಗತ್ತೆ ಅಂದರೆ, ನೋಡಿ, ಗೋಮಾತೆಯಲ್ಲಿ 33 ಕೋಟ್ಯಾನುಕೋಟಿ ದೇವಾನುದೇವತೆಗಳು ವಾಸ ಇರ್ತಾರಂತೆ. ಆ ಗೋಮಾತೆಯ ಗಂಜಳ ಮತ್ತು ಸಗಣಿಯಿಂದ ಮತ್ತು ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ನೋಡಿ ಎಂತಹ ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಬಂದಿದೆ ಅಂತಂದ್ರೆ ತಾಮ್ರಗೌರ ಪೌಡರ್ ಅಂತ ಬಂದಿದೆ. ಇದರಲ್ಲಿ ಒಳಗಡೆ ದೇಸಿ ಒಂದು ಹಸುವಿನ ಸಗಣಿ, ಆಮೇಲೆ ಅದರಲ್ಲಿ ವಿಶೇಷವಾಗಿ ದೇಸಿ ಹಸುವಿನ ತುಪ್ಪವನ್ನೇ ಬಳಸಿರ್ತಾರೆ, ಆಮೇಲೆ ಗಂಜಳ ಎಲ್ಲವನ್ನ ಬಳಸಿ ನೋಡಿ ಈ ಒಂದು ತಾಮ್ರಗೌರ ಪೌಡರ್ ಅಂತ ರೆಡಿ ಮಾಡಿದ್ದಾರೆ. ಈಗ ಸ್ಕ್ರೀನ್ ಮೇಲೆ ಕೂಡ ಒಂದು ನಮಗೆ ಕಾಣಿಸ್ತಾ ಇದೆ, ಎಲ್ಲ ಮಾಹಿತಿ, ವಿವರ, ಫೋನ್ ನಂಬರ್ ಎಲ್ಲ ಕಾಣಿಸ್ತಾ ಇದೆ. ಇದನ್ನ ಬಳಸಿ ನಾವು ಪ್ರತಿ ಹಬ್ಬ ಬೇಕಾದ್ರೆ ನಾವು ಡೈಲಿ ಬಳಸ್ಬೋದು, ಹಬ್ಬಕ್ಕೂ ಬಳಸ್ಬೋದು. ಪಾತ್ರೆಯನ್ನ ತಾಮ್ರ ಇರಬಹುದು, ಹಿತ್ತಾಳೆ ಇರಬಹುದು, ಹಾಗೂ ನಿಮ್ಮ ಸಕಲ ಪೂಜಾ ಪಾತ್ರೆಗಳನ್ನ, ದೀಪ ಇರುತ್ತೆ, ತಾಮ್ರದ ಚೊಂಬಿರುತ್ತೆ, ಪ್ರತಿಯೊಂದನ್ನು ಕೂಡ ನೀವು ಅದನ್ನು ತೊಳೆಯೋದ್ರಿಂದ ಶುದ್ಧವಾದಂತಹ ದೇವರಿಗೆ ಆಕರ್ಷಣೆಯಾಗುತ್ತೆ. ಯಾಕೆ? ನಾವು ದೇಸಿ ಹಸುವಿನ ತುಪ್ಪ, ಗಂಜಳ, ಬೆರಣಿ ಎಲ್ಲ ಯೂಸ್ ಮಾಡಿರ್ತಾರೆ ಇದರಲ್ಲಿ. ಹಾಗಿರೋದ್ರಿಂದ ನಾವು ಆ ಪದಾರ್ಥಗಳನ್ನು ತೊಳೆಯೋದ್ರಿಂದ ದೇವರಿಗೂ ಪ್ರೀತಿಯಾಗುತ್ತೆ. ಸ್ವಲ್ಪ ಜಿಡ್ಡು ಕೊಳೆ ಆಗಲಿ ಏನೂ ಉಳಿಯೋದಿಲ್ಲ, ದೇವರಿಗೂ ಅದು ಸಮರ್ಪಣೆಯಾಗುತ್ತೆ. ಹಾಗಾಗಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಕೆಮಿಕಲ್ಲು ಮತ್ತೊಂದು ಬಳಸಿ ಕೈಗೆ ಅಲರ್ಜಿ ಮಾಡ್ಕೊಳ್ಳೋದಕ್ಕಿಂತ ಈ ಶುದ್ಧವಾದಂತಹ ನೋಡಿ ಈ ಪದಾರ್ಥಗಳನ್ನು ಬಳಸೋದ್ರಿಂದ ಕೇವಲ ಇದು ಬಾಟ್ಲಲ್ಲಷ್ಟೇ ಸಿಗೋದಿಲ್ಲ, ಈ 5 kg ಒಂದು ಬ್ಯಾಗಲ್ಲಿ ಕೂಡ ಸಿಗುತ್ತೆ. ನಾವು ಒಂದ್ಸಲ ತರಿಸಿ ಇಟ್ಕೊಂಡು ಬಿಡ್ಬೋದು. ದೊಡ್ಡ ದೊಡ್ಡ ಕುಟುಂಬಗಳಿರುತ್ತೆ, ಮತ್ತೆ ಮತ್ತೆ ತರಿಸೋ ಒಂದು ಪ್ರಮೇಯ ಬರೋದಿಲ್ಲ. ಚಿಕ್ಕ ಕುಟುಂಬ ಇದೆ ಅಂದರೆ ಬಾಟ್ಲಲ್ಲೂ ತರಿಸ್ಬೋದು, ನಾವು ರಿಪೀಟ್ ಆಗಿ ತರಿಸ್ಬೋದು. ಇದನ್ನು ಬಳಸೋದ್ರಿಂದ ಬಹಳ ಒಂದು ನಮ್ಮ ಪರಿಸರಕ್ಕೂ ಒಳ್ಳೆಯದು. ಜೊತೆಗೆ ಪಾಪ ಅವರು ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ ನೋಡಿ, ಶ್ರೀ ಶಿವ ಸದ್ಗುರು ಗೋಶಾಲೆ ಅಂತ, ಶ್ರೀ ಶಿವ ಸದ್ಗುರು ಗೋಶಾಲೆ ಅಂತ. ಇದರಿಂದ ಒಂದು ಏನು ಮಾರಾಟವಾಗಿ ಅವರಿಗೆ ಆ ಒಂದು ಆದಾಯ ಬರುತ್ತೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅವರು ಗೋಶಾಲೆಯನ್ನ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ನೋಡಿ, ಶ್ರೀ ಶಿವ ಸದ್ಗುರು ಗೋಶಾಲ ಅವರ ತಾಮ್ರಗೌರ ಈ ಪೌಡರ್ ಏನಿದೆ, ಪ್ರಾಕೃತಿಕವಾಗಿ ಒಂದು ಒಳ್ಳೆಯ ಕಾಸನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನ ನೀವು ನಮ್ಮ ವೀಕ್ಷಕರೆಲ್ಲರೂ ಬಳಸಿ ಅವರ ಈ ಒಂದು ಅದ್ಭುತವಾದಂತಹ ಅಭಿಯಾನಕ್ಕೆ ಖಂಡಿತ ಕೈ ಜೋಡಿಸೋಣ. ಖಂಡಿತ ಗುರುಜಿ. ಶಿವಸದ್ಗುರು ಗೋಶಾಲಾ ಅವರ ಈ ತಾಮ್ರಗೌರ ತಯಾರಾಗೋದೆಲ್ಲಿ ಅಂತ? ಕಡತೋಕ ಅಂತ ಹೇಳಿ ಹೊನ್ನಾವರದ ಹತ್ರ ಊರಿದೆ, ಅಲ್ಲಿ ಇದು ತಯಾರಾಗುತ್ತೆ. ತಾಮ್ರಗೌರವನ್ನ ನಾವು ಬಳಕೆ ಮಾಡಿ ಪಾತ್ರೆಗಳನ್ನ ಶುದ್ಧೀಕರಿಸಿ ದೇವರಿಗೆ ಪೂಜೆ ಮಾಡಬೇಕು ಅಂತ ತಿಳಿಸಿದ್ರಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯನ್ನ ತಿಳಿಸಿದ್ರಿ. ಈಗ ಪೂಜೆಯ ವಿಧಿವಿಧಾನದ ಬಗ್ಗೆ ಮಾತಾಡೋದಾದ್ರೆ ಯಾವ ವಿಧಾನವನ್ನ, ಹಾಗೆ ಹೊಸ ರೆಮಿಡಿ ಏನಾದ್ರೂ ನೀವು ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಹೌದು, ಆ ರೆಮಿಡಿಗೋಸ್ಕರ ವೀಕ್ಷಕರು ತುಂಬಾ ಕಾದಿರ್ತಾರೆ. ನಾನು ಪ್ರತಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಎಪಿಸೋಡ್ ಅಲ್ಲಿ ಹೇಳ್ತಾ ಬರ್ತಿರ್ತೀನಿ, ಮಾತೆ ಮಹಾಲಕ್ಷ್ಮಿ ಇಲ್ಲಿ ಹೇಳಿರೋದೇನು ಭಕ್ತಿಗೆ ಅಂತಂದ್ರೆ, ಶ್ರಾವಣ ಮಾಸದ ಪೌರ್ಣಿಮೆಯ ಮುನ್ನ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಮಾಡು, ನಿನಗೆಲ್ಲ ಸಂಪತ್ತನ್ನ ಕೊಡ್ತೀನಿ ಅಂತ ಹೇಳಿ. ಭಗವಂತ ಏನು ಮೆಚ್ತಾನೆ ಅಂತಂದ್ರೆ, ಭಕ್ತರು ಆಡಂಬರವಾಗಿ ತುಂಬಾ ಅದ್ಧೂರಿಯಾಗಿ ಚಿನ್ನ, ಬೆಳ್ಳಿ, ಬಂಗಾರ, ಕಂತೆ ಕಂತೆ ಹಣ, ಅದು ಇದು ಮೆಚ್ಚೋದಿಲ್ಲ. ಆತ ಹೇಳಿಲ್ಲ. ಯಾಕೆಂದ್ರೆ ಹೇಗೆ 5 ಬೆರಳುಗಳು ಸಮಾನಾಂತರವಾಗಿ ಇರೋದಿಲ್ವೋ, ಸಮಾಜದಲ್ಲಿ ಎಲ್ಲರ ಸ್ಥಿತಿಗತಿಗಳು ಒಂದೇ ಇರೋದಿಲ್ಲ. ಪಾಪ
ಕೆಲವೊಬ್ರು ತುಂಬ ಒಂದು ಕಡು ಕಷ್ಟದಲ್ಲಿ ಇರ್ತಾರೆ, ಇನ್ನೊಬ್ರು ಮಧ್ಯಮ ವರ್ಗ, ಇನ್ನೊಬ್ರು ಸಿರಿವಂತರು, ಹೀಗೆ ಡಿಫ್ರೆಂಟ್ ಇರ್ತಾರೆ. ಎಲ್ಲರೂ ಒಂದೇ ರೀತಿ ಪೂಜೆ ಮಾಡ್ಲಿಕ್ಕಾಗಲ್ಲ. ಭಗವಂತ ಏನು ಹೇಳ್ತಾನೆ ಅಂತಂದ್ರೆ, ನಿನಗೆ ಪೂಜೆ ಮಾಡ್ಲಿಕ್ಕೆ ಆಗದೆ ಹೋದ್ರು, ನಿನ್ನ ಮನೆಯಲ್ಲಿ ನನ್ನ ಫೋಟೋ ಮೂರ್ತಿ ಇಲ್ಲದೆ ಹೋದ್ರು, ಮಾನಸ ಪೂಜೆ ಮಾಡು, ನಾನು ನಿನಗೆ ಒಲಿತೀನಿ ಅಂತ. ನೀನು ಯಾವ ಸ್ಥಳದಲ್ಲಿ ಕೂತಿರ್ತೀಯ, ಶುದ್ಧವಾಗಿ ಕೈಕಾಲು ಮುಖ ತೊಳ್ಕೊಂಡು ನನ್ನನ್ನು ಪ್ರಾರ್ಥನೆ ಮಾಡು, ಮನಸ್ಸಲ್ಲಿ ಒಂದು ಸಲ ಸ್ಮರಣೆ ಮಾಡು. ಮಾನಸ ಪೂಜೆ ಅಂತಂದ್ರೆ ಏನು ಅಂತಂದ್ರೆ, ಮನಸ್ಸಿನಲ್ಲಿಯೇ ಕಲ್ಪನೆ ಮಾಡಿಕೊಂಡು ನಾನು ಈ ರೀತಿಯಾಗಿ ದೇವರ ಫೋಟೋವನ್ನು ಇಟ್ಟಿದ್ದೀನಿ, ಹೂವಿನ ಮಾಲೆಯನ್ನು ಇಟ್ಟಿದ್ದೀನಿ, ದೀಪವನ್ನು ಇಟ್ಟಿದ್ದೀನಿ, ಪ್ರಸಾದವನ್ನು ನೈವೇದ್ಯ ಮಾಡಿದ್ದೀನಿ, ಈ ಥರ ಮಾಡು ಅಂತ ಹೇಳಿರುವಂಥದ್ದು. ಆ ರೀತಿಯಾಗಿ ಬಂದಾಗ ಹೀಗೇ ಮಾಡಬೇಕು ಅನ್ನುವ ಕಟ್ಟುನಿಟ್ಟಿನ ನಿಯಮ ಇಲ್ಲ. ಕೆಲವೊಬ್ರು ಪೂಜೆ ಇಟ್ಟು ಮಾಡ್ತಾರೆ ನೋಡಿ. ಒಂದು ರೀಜನ್ನಿಂದ ಇನ್ನೊಂದು ರೀಜನ್ಗೆ ಸಂಪ್ರದಾಯ ಡಿಫ್ರೆಂಟ್ ಆಗಿರುತ್ತೆ. ಈಗ ಉತ್ತರ ಕರ್ನಾಟಕ ಅಂತ ಬಂದಾಗ ವರಮಹಾಲಕ್ಷ್ಮಿ ವ್ರತವನ್ನ ಈ ಕಡೆ ಬೆಂಗಳೂರು, ಮೈಸೂರು ಈ ಕಡೆ ಭಾಗದಲ್ಲಿ ಏನ್ ಮಾಡ್ತಾರೆ, ಅಷ್ಟು ಅದ್ಧೂರಿಯಾಗಿ ಅವ್ರು ಮಾಡೋದಿಲ್ಲ. ಅಲ್ಲಿಯ ವಿಧಿವಿಧಾನಗಳೇ ಬೇರೆ, ಅಲ್ಲಿಯ ಪೂಜೆ ವಿಧಾನಗಳೇ ಬೇರೆ, ಇಲ್ಲಿದೆ ಬೇರೆ. ಯಾಕೆಂದ್ರೆ ಸಾಕಷ್ಟು ಕಡೆ ನಾನು ವಾಸ್ತು ವಿಸಿಟ್ಗೆ ಹೋಗ್ತಿರ್ತೀನಿ, ಪೂಜೆಗೆ ಹೋಗ್ತಾ ಇರ್ತೀನಿ. ಎಲ್ಲವೂ ಕೂಡ ಭಿನ್ನವಾಗಿ ಹೋಗುತ್ತೆ. ಹೌದು, ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಒಂದು ಲಕ್ಷ್ಮೀ ಪೂಜೆ ವಿಧಾನ, ಈ ಕಡೆ ವಿಧಾನ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಒಂದು ರೀಜನ್ನಿಂದ ರೀಜನ್ಗೆ, ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಪೂಜೆ ವೃತ ವಿಧಾನಗಳು ಚೇಂಜ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಹೀಗೆ ಅಂತ ಕಟ್ಟುನಿಟ್ಟಿನ ನಿಯಮ ಇಲ್ಲ. ಫೋಟೋ ಇದೆಯಾ, ಫೋಟೋ ಇಟ್ಬಿಟ್ಟು ದೀಪ ಬೆಳಗಿ ನಮಸ್ಕಾರ ಮಾಡಿ. ಅವತ್ತಿನ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣವಾಗಿ ದೇವಿಗೆ ಸಲ್ಲುತ್ತೆ. ಆದರೆ ಮನಸ್ಸು ನಿರ್ಮಲವಾಗಿರಬೇಕು, ಚಿತ್ತ ಶುದ್ಧ ಭಕ್ತಿ ಇರಬೇಕು. ಯಾವುದೂ ಕೂಡ ಕಪಟ, ಮೋಸ, ಅನ್ಯಾಯ ಯಾವುದೂ ಇರಬಾರ್ದು ಮನಸ್ಸಲ್ಲಿ. ಇನ್ನೊಬ್ಬರಿಗೆ ಕೆಟ್ಟದ್ದಾಗ್ಲಿ ಅಂತ ನಾವು ಬಯಸಬಾರ್ದು. ಇನ್ನೊಬ್ಬರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ಪೂಜೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಅದು ಪೂಜೆ ದೇವನಿಗೆ, ಭಗವಂತನಿಗೆ, ಮಹಾಲಕ್ಷ್ಮಿಗೆ ಒಲಿಯುತ್ತೆ. ಫೋಟೋ ಇದೆಯಾ, ನಿಮ್ಮನೆಯಲ್ಲಿ ಮೂರ್ತಿ ಇದೆಯಾ, ಸಾಕು. ಹೆಬ್ಬೆರಳಿನಿಗಿಂತ ದೊಡ್ಡ ಮೂರ್ತಿಯನ್ನು ಇಡಬಾರ್ದು ಮನೆಯಲ್ಲಿ. ದೇವರ ಮನೆಯಲ್ಲಿ ಇಟ್ಟರೆ ಅದು ಒಂದು ದೇವರ ಗುಡಿಯಲ್ಲಿ, ದೇವಸ್ಥಾನದಲ್ಲಿ ಏನು ಸಕಲ ಪೂಜಾ ಕ್ರಮಗಳಾಗಬೇಕಾಗತ್ತೆ ಆ ಕ್ರಮಗಳು ಮನೆಯಲ್ಲೂ ಆಗಬೇಕಾಗುತ್ತೆ. ಸಂಸಾರಸ್ಥರಿಗೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಒಂದು ಹೆಬ್ಬೆಟ್ಟಿನ ಗಾತ್ರದ ಲಕ್ಷ್ಮೀ ವಿಗ್ರಹ ಪ್ರತಿಮೆ ತಗೋಬಹುದು, ಇಲ್ಲ ಅಂದ್ರೆ ದೇವರ ಫೋಟೋವನ್ನ, ಲಕ್ಷ್ಮೀ ಫೋಟೋವನ್ನ ತಗೋಬಹುದು. ಹಿಂದಿನ ದಿನ ಅರಿಶಿಣವನ್ನ ಹಾಕಿ ದೇವರ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು. ಅರಿಶಿಣವನ್ನ ಹಾಕಿ, ಯಾಕೆಂತಂದ್ರೆ ಅರಿಶಿಣ ಶ್ರೀಮನ್ನಾರಾಯಣನ ಸ್ವರೂಪ, ಗುರುಗ್ರಹದ ಸ್ವರೂಪ. ಅರಿಶಿಣವನ್ನ ಹಾಕಿ ದೇವರ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ದೇವರ ಕಳೆಯನ್ನು ಹೆಚ್ಚುತ್ತೆ, ಒಂದು ಅಟ್ರಾಕ್ಷನ್, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ತದನಂತರ ನಿಮ್ಮ ಕ್ಷೇತ್ರಗಳಿಗೆ, ನಿಮ್ಮ ಊರಲ್ಲಿ, ನಿಮ್ಮ ಮನೆತನದಲ್ಲಿ ಯಾವ ರೀತಿ ಲಕ್ಷ್ಮಿಯನ್ನ ಕೂರಿಸ್ತೀರಿ, ನೀವು ಜಸ್ಟ್ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ, ಪ್ರತಿಮೆ ಇಟ್ಟು ಪೂಜೆ ಮಾಡ್ತೀರಾ, ಅಥವಾ ಲಕ್ಷ್ಮಿಯ ಮುಖವನ್ನ ಇಟ್ಟು ಪೂಜೆ ಮಾಡ್ತೀರಾ, ಸಾರಿ ಉಡಿಸ್ತೀರಾ, ಈ ರೀತಿಯಾದಂತಹ ಎಲ್ಲ ಸಂಪ್ರದಾಯಗಳನ್ನ ನೀವೇನು ರೂಢಿಸ್ಕೊಂಡ್ ಬಂದಿದ್ದೀರಾ ಅದೇ ಪ್ರಕಾರವಾಗಿ ಪೂಜೆ ಮಾಡಿ. ಯಾವುದನ್ನು ಕೂಡ ಹೊಸದ್ ಮಾಡೋದು ಬೇಡ, ಯಾವುದನ್ನು ಕೂಡ ಡಿಲೀಟ್ ಮಾಡೋದು ಬೇಡ. ಇಲ್ಲ ಇದಿದೆ, ಇದನ್ನ ಈ ಸಲ ನಾವು ಒಂದು ಸಂಪ್ರದಾಯ ಕಡಿಮೆ ಮಾಡ್ಕೊಳ್ಳೋಣ, ಇನ್ನೊಂದು ಸಂಪ್ರದಾಯ ಹೆಚ್ಚು ಬೇಡ. ಏನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅದನ್ನೇ ಮಾಡಿ, ಏನೂ ವ್ಯತ್ಯಾಸ ಮಾಡಬೇಡಿ. ಆದರೆ ಒಂದು ನಾನೇನು ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ, ಪೂಜಾ ವಿಧಾನದಲ್ಲಿ ಲೋಪದೋಷಗಳು ಕಂಡು ಬರಬಾರದು. ನೀವೇನು ಪಾತ್ರೆಗಳನ್ನ ಪೂಜೆಗೆ ಬಳಸ್ತೀರಿ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಪಾತ್ರೆಗಳನ್ನ ಪೂಜೆಗೆ, ನೈವೇದ್ಯಕ್ಕೆ ಬಳಸಬಾರ್ದು. ತಾಮ್ರ, ಹಿತ್ತಾಳೆ, ಬೆಳ್ಳಿ ಅಷ್ಟೇ. ದೇವರ ಮನೆಯನ್ನ ಅರಿಶಿಣದ ನೀರಿನಿಂದ ಶುದ್ಧ ಮಾಡ್ಕೊಳ್ಳಿ, ಒರೆಸ್ಕೊಳ್ಳಿ. ಹಿಂದಿನ ದಿವಸ ಏನೇನು ಪೂಜಾ ಕ್ರಮಗಳು, ಆಸನ, ಕಳಶದಲ್ಲಿ ಏನ್ ಹಾಕಬೇಕು, ಒಂದು ಗುಪ್ತ ವಸ್ತುವನ್ನ ಹಾಕಿ ಲಕ್ಷ್ಮೀ ಕಳಶದಲ್ಲಿ. ಯಾವುದು? ಗೋಮತಿ ಚಕ್ರ. ಎಷ್ಟು ಗೋಮತಿ ಚಕ್ರ ಹಾಕಬೇಕು? 6 ಗೋಮತಿ ಚಕ್ರ. ಆ 6 ಗೋಮತಿ ಚಕ್ರ ಲಕ್ಷ್ಮೀ ಕಳಶದಲ್ಲಿ ಹಾಕಿದ್ದು ವರಮಹಾಲಕ್ಷ್ಮಿ ಕಳಶದಲ್ಲಿ ನೆಕ್ಸ್ಟ್ ಡೇ ತೆಗೆದಿಟ್ಕೊಳ್ಳಿ. ಕಳಶವನ್ನ ನೀವು ಕದಲಿಸ್ತೀರಾ, ನೆಕ್ಸ್ಟ್ ಡೇ ಅದನ್ನ ತೆಗೆದಿಡ್ತೀರಲ್ಲ, 6 ಗೋಮತಿ ಚಕ್ರವನ್ನ ತೆಗೆದಿಟ್ಕೊಳ್ಳಿ, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರ್ ಬಂತು ಅಂದ್ರೆ ಆ ಒಂದು ಗೋಮತಿ ಚಕ್ರವನ್ನ ನಿಮ್ಮ ಮನೆ ಸದಸ್ಯರಿಗೆ ಎಲ್ರಿಗೂ ಒಂದೊಂದು ಕೊಡಿ. 1 ವರ್ಷ ಅದು ಕ್ಯಾಶ್ ಬಾಕ್ಸ್ ಅಲ್ಲಿ ಇರಲಿ, ಅವರು ಅದನ್ನ ಪರ್ಸಲ್ಲಿ ಇಟ್ಕೊಳ್ಳಿ. ಅವರು 1 ವರ್ಷ ಇಟ್ಕೊಂಡು ತದನಂತರ ಮರದ ಕೆಳಗಡೆ ವಿಸರ್ಜನೆ ಮಾಡುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನ ಬಾಳೆಕಂಬ ಅದು ಕಂಪಲ್ಸರಿ ಇರುತ್ತೆ, ಜೊತೆಗೆ ಹೂವಿರುತ್ತೆ, ಹಣ್ಣು, ನೈವೇದ್ಯಕ್ಕೆ ನೋಡಿ ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾನು ಹೇಳ್ತಾನೆ ಬರ್ತಾ ಇರ್ತೀನಿ, ಆಷಾಢ ಶುಕ್ರವಾರ, ಸಂಪತ್ ಶುಕ್ರವಾರ, ವರಮಹಾಲಕ್ಷ್ಮಿಗೆ 5 ರೀತಿಯ ನೈವೇದ್ಯವನ್ನ ಕಂಪಲ್ಸರಿ ಮಾಡಬೇಕು. ಈ ಕಂಪಲ್ಸರಿ ಅಂತ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ,
ಈ ನೈವೇದ್ಯವನ್ನು ನಾನು ಯಾರ ಹತ್ರ ಮಾಡಿಸಿದ್ದೀನಿ ಅವರಿಗೆ ಇವತ್ತಿನವರೆಗೂ ಧನಕನಕ ಸಂಪತ್ತು ಸಮೃದ್ಧಿಗೆ ಯಾವತ್ತೂ ಕೊರತೆಯಾಗಿಲ್ಲ. ಮಾತೆ ಮಹಾಲಕ್ಷ್ಮಿಗೆ ಈ 5 ನೈವೇದ್ಯ ಬಹಳ ಇಷ್ಟ. ಒಂದು ಹರಿದ್ರಾನ್ನ, ಚಿತ್ರಾನ್ನ ಅಂತ ಹೇಳ್ತೀವಿ, ಈರುಳ್ಳಿ ಬೆಳ್ಳುಳ್ಳಿ ಬಳಸಬಾರ್ದು. ಕೇವಲ ಅರಿಶಿಣ ಪುಡಿ, ಕಡಲೆಬೇಳೆ ಮತ್ತು ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ಮಾಡುವಂಥದ್ದು ಹರಿದ್ರಾನ್ನ, ಚಿತ್ರಾನ್ನ ಅಂತ ಹೇಳ್ತೀವಿ. ಅದಕ್ಕೆ ಹರಿದ್ರಾನ್ನ ಅನ್ನೋ ಪದನೇ ಬಳಸಬೇಕು. ಅವತ್ತು ಮಾತೆ ಮಹಾಲಕ್ಷ್ಮಿ ನಿನಗೆ ಹರಿದ್ರಾನ್ನ ನಾನು ನೈವೇದ್ಯ ಮಾಡ್ತಾ ಇದ್ದೀನಿ. 2ನೇದಾಗಿ ಮೊಸರು ಅನ್ನ, 3ನೇದಾಗಿ ಬೆಲ್ಲದ ಅನ್ನ, ಕಡಲೆಬೇಳೆ, ಬೆಲ್ಲ, ಅದರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಬೇಕು 3. 4ನೇದ್ದು ಬೆಲ್ಲದ ಪಾನಕ. ಬೆಲ್ಲದ ಪಾನಕದಲ್ಲಿ ಇಷ್ಟೇ ಕಲ್ಲು ಸಕ್ಕರೆ, ಏಲಕ್ಕಿ, ಬೇಕಾದರೆ ನಿಂಬೆಹಣ್ಣು ಹಿಂಡಬಹುದು ಅಥವಾ ಹುಣಸೆ ಹುಳಿ ಯೂಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ನಾವು ಏನು ಮಾಡ್ತೀವಿ ಅಂದರೆ ಹೆಸರು ಬೇಳೆ ಕೋಸಂಬರಿ ಅಂತ ಮಾಡ್ತೀವಿ. ನೆನೆ ಹಾಕ್ಬಿಟ್ಟು ಮಾಡ್ತಾರೆ ಹೆಸರು ಬೇಳೆ ಕೋಸಂಬರಿ. 5 ರೀತಿಯ ನೈವೇದ್ಯವನ್ನು ಮಾಡೋದ್ರಿಂದ ನಿಮಗೆ ಒಂದೇ ವಾರ, ಈ ವಿಡಿಯೋ ನೋಡಿದವರು ಪಾಡ್ಕಾಸ್ಟ್ ಕೆಳಗಡೆ ಕಮೆಂಟ್ ಮಾಡ್ತಾರೆ, ವರಮಹಾಲಕ್ಷ್ಮಿ ದಿವಸ ಗುರುಜಿ ನೀವು ಹೇಳಿದಂಥ 5 ನೈವೇದ್ಯ ಮಾಡಿದ್ವಿ, ನಮಗೆ ಒಂದೇ ವಾರದಲ್ಲಿ ಧನಪ್ರಾಪ್ತಿಯಾಗಿದೆ, ಗುಡ್ ನ್ಯೂಸ್ ಸಿಕ್ತು, ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗೋದಿತ್ತು, ಮನೆಯಲ್ಲಿ ಸೆಟ್ ಆಯಿತು, ನೌಕರಿಗೋಸ್ಕರ ನಮ್ಮ ಮನೆಯಲ್ಲಿ ಸದಸ್ಯರು ಕಾಯ್ತಾ ಇದ್ರು, ನೌಕರಿ ಸಿಕ್ತು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಈ ರೀತಿಯಾದಂಥ ಗುಡ್ ನ್ಯೂಸ್ಗಳು ಬರುತ್ತೆ ನಮಗೆ. ಇದನ್ನು ನೈವೇದ್ಯ ಕ್ರಮ ಮಾಡ್ಕೊಳ್ಳಿ. ನೈವೇದ್ಯ ಕ್ರಮ ಮಾಡ್ಕೊಂಡ್ಬಿಟ್ಟು ಉಪವಾಸ ಮಾಡುವಂಥವ್ರು ಉಪವಾಸ ಮಾಡ್ತಾರೆ. ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿಕೊಂಡು ಉಪವಾಸ ಮಾಡ್ಕೊಳ್ಳಿ. ಗುರುಜಿ ಹೇಳಿದ್ದಾರೆ ಅಂತ ಉಪವಾಸ ಮಾಡೋದು ಬೇಡ. ಕೆಲವೊಬ್ಬರು ಉಪವಾಸದ ನಂತರ ಫಲಾಹಾರವನ್ನು ಸ್ವೀಕಾರ ಮಾಡ್ತಾರೆ. ಖಂಡಿತವಾಗಿಯೂ ಸ್ವೀಕಾರ ಮಾಡ್ಬೋದು. ಯಾಕೆಂದರೆ ಆರೋಗ್ಯ ಮುಖ್ಯ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ಪೂಜೆಗೆ ನಮಗೆ ಒಂದು ಮಾರ್ಗ ಸಿಗುತ್ತೆ. ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಮುತ್ತೈದೆಯರನ್ನು ಕರೆದು ಸಾಯಂಕಾಲ ಅರಿಶಿಣ ಕುಂಕುಮ ಬಾಗಿನವನ್ನು ಕೊಡುವಂತಹ ವ್ಯವಸ್ಥೆ ಇರುತ್ತೆ, ಮಾಡ್ಕೊಳ್ಳಿ. ಎಲ್ಲವೂ ಕೂಡ ನಾನು ಒಂದೇ ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದು ಅಂತಂದರೆ, ಶುದ್ಧವಾದಂತಹ ನಿರ್ಮಲ ಚಿತ್ತ ಶುದ್ಧ ಭಕ್ತಿಯಿಂದ ಪೂಜೆ ಮಾಡಿ, ಆಡಂಬರ ಬೇಡ. ಏನೇನು ಅಗತ್ಯವೋ ಅದನ್ನು ಮಾಡ್ಕೊಳ್ಳಿ. ಹಂಗಂತ ಹೇಳಿ ಗುರುಜಿ ಬೇಡ ಆಡಂಬರ ಅಂತ ಅಂದಿದ್ದಾರೆ ಅಂತ ಸಿಂಪಲ್ ಮಾಡೋದು ಬೇಡ. ನಿಮಗೆ ಏನು ನಿಮ್ಮ ಸಂಪ್ರದಾಯ ಮನೆತನದ ಪೂಜೆ ನಡೆದು ಬಂದಿದೆ ಅದನ್ನು ಮಾಡ್ಕೊಳ್ಳಿ. ಜಾಸ್ತಿ ಆಡಂಬರ ಮಾಡಿ ಅದ್ರ ಮುಂದೆ ಇಟ್ಟು ಬೇರೆಯವರ ಕಣದೃಷ್ಟಿ, ಲಕ್ಷ್ಮಿಗೆ ಯಾವಾಗ ದಿಗ್ಬಂಧನ ಆಗುತ್ತೆ ಅಂದರೆ ಕಣದೃಷ್ಟಿ ಬಿದ್ದಾಗ ದಿಗ್ಬಂಧನ ಆಗುತ್ತೆ. ಇಷ್ಟು ಬಂಗಾರ ಇಟ್ಟಿದ್ದಾರಾ, ಇಷ್ಟು ಬೆಳ್ಳಿ ಇಟ್ಟಿದ್ದಾರಾ, ಇಷ್ಟು ನೋಟ್ ಇಟ್ಟಿದ್ದಾರಾ, ಇಡಿ ಪರವಾಗಿಲ್ಲ, 1-2 ನೋಟು ಸಾಮಾನ್ಯವಾಗಿ. ಅದೇ ಕಂತೆ ನೋಟ್ ಇಟ್ಟರೆ ಇಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಕಣ್ಣು ದೃಷ್ಟಿ ಬೀಳಬಾರ್ದು. ಕಣ್ಣು ದೃಷ್ಟಿ ಬಿತ್ತು ಬೇರೆಯವ್ರದ್ದು ಅಂತಂದರೆ ಲಕ್ಷ್ಮೀ ದಿಗ್ಬಂಧನ ಆಗುತ್ತೆ, ಮತ್ತೆ ಅಡೆತಡೆ ತೆಗೆಸ್ಬೇಕಾಗತ್ತೆ. ಇಂಥದ್ದೆಲ್ಲ ಇರುತ್ತೆ, ಮಾಡ್ಕೊಳ್ಳಿ ಖಂಡಿತವಾಗಿಯೂ. ಈಗ ಮುಂದೆ 1-2 ನಿಮ್ಮ ಪ್ರಶ್ನೆ ಏನಾದರೂ ಇದ್ರೂ ಕೇಳಿ, ಆಮೇಲೆ ರೆಮಿಡಿಗೆ ನಾನು ಅದನ್ನು ಮುಂದೆ ತಗೊಂಡು ಹೋಗ್ತೀನಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಸಂದೇಹ ಪ್ರಶ್ನೆಗಳೇ ಆಡಿಯನ್ಸಿಗೆ, ನಮ್ಮ ವೀಕ್ಷಕರಿಗೆ ಮೂಡ್ತಾ ಇರುತ್ತೆ. ಅದಕ್ಕೆ ನಾನು ಒಂಚೂರು ಅವಕಾಶ ಮಾಡಿಕೊಡ್ತೀನಿ, ಮತ್ತೆ ರೆಮಿಡಿಗೆ ಹೋಗ್ತೀನಿ. ಖಂಡಿತ ಗುರುಜಿ. ಪೂಜೆ ಅಂತ ಬಂದಾಗ ವರಮಹಾಲಕ್ಷ್ಮಿಯನ್ನ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು? ಕೆಲವರು ಬೆಳಿಗ್ಗೆನೆ ಪೂಜೆ ಮಾಡಿ ಮುಗಿಸಿರ್ತಾರೆ, ಇನ್ನು ಕೆಲವರು ಮುತ್ತೈದೆಯರು ಸಂಜೆ ಬರ್ತಾರೆ, ನಾವು ಸಂಜೆ ಪೂಜೆ ಮಾಡೋಣ. ಪೂಜೆ ಆದ ತಕ್ಷಣ ಮುತ್ತೈದೆಯರು ಬರ್ತಾರೆ, ನಾವು ಅವ್ರಿಗೆ ಅರಿಶಿಣ ಕುಂಕುಮ ಕೊಟ್ಟಾಗ ನಮಗೆ ದೇವಿ ಒಲಿತಾಳೆ ಅನ್ನೋ ನಂಬಿಕೆ ಇರುತ್ತೆ. ಸೊ ನಿಮ್ಮ ಪ್ರಕಾರ ಬೆಳಿಗ್ಗೆ ಪೂಜೆ ಒಳ್ಳೇದಾ, ಸಂಜೆ ಪೂಜೆ ಒಳ್ಳೇದಾ ಅಂತ? ಈಗ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆಯ ಮುಹೂರ್ತವನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಅದರಲ್ಲಿಯೂ ಕೂಡ ಮಾಡ್ಕೋಬಹುದು. 3 ಲಗ್ನದಲ್ಲಿ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ಆ ಲಗ್ನದಲ್ಲಿಯೂ ಕೂಡ ಪೂಜೆ ಮಾಡ್ಕೋಬಹುದು. ಹಾಗೆ ವಿಶೇಷವಾಗಿ ಇನ್ನೊಂದು ರಹಸ್ಯ ಏನಿದೆ ಅಂತಂದ್ರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೂ ಕೂಡ ಪೂಜೆ ಮಾಡ್ಕೋತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ನಮಗೆ ಯಾವ ಒಂದು ವೇಳೆಯನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ದೇವತೆಗಳ ಸಂಚಾರ ಇರುತ್ತೆ ಆ ಸಮಯದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು ಮಾಮೂಲಿಯಾಗಿ. ತದನಂತರ ನಮ್ಮ ಮನೆಗೆ ಯಾರು ಬರ್ತಾರೆ ಅಲಂಕಾರ ನೋಡೋದಕ್ಕೆ, ಆಮೇಲೆ ಅರ್ಶಿನ ಕುಂಕುಮಕ್ಕೆ ಅವ್ರಿಗೆಲ್ಲ ಆಹ್ವಾನ ಮಾಡಿ ಕೊಡ್ಬೋದು. ಇನ್ನು ಮಧ್ಯಾಹ್ನ ನಮಗೆ ಅಭಿಜಿನ್ ಮುಹೂರ್ತ ಅಂತ ಇರುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಮಾಮೂಲಿಯಾಗಿ 10:30 12 ಶುಕ್ರವಾರ ರಾಹುಕಾಲ ಇರುತ್ತೆ. ಅದನ್ನು ತಪ್ಪಿಸಿ ತದನಂತರ 12 ಗಂಟೆಯ ನಂತರ ಮಾಡ್ಕೋಬೋದು. 12 ಗಂಟೆಯಿಂದ 1:30 2 ಗಂಟೆವರೆಗೂ. ಆಮೇಲೆ ಸಾಯಂಕಾಲ ಗೋಧೂಳಿ ಸಮಯ, ಸೂರ್ಯ ಮುಳುಗಿರುತ್ತೆ, ಕತ್ಲಾಗಿರ ಗೋಧೂಳಿ ಸಮಯ 6:45 7:30 8 ಗಂಟೆವರೆಗೂ. ಅದು ಕೂಡ ಶ್ರೇಷ್ಠ ಸಮಯ. ಈ 3 ಸಮಯನೂ ಶ್ರೇಷ್ಠ. ಅದು ಬಿಟ್ಟು ನಿಮಗೆ ಇದೇ ನಿಖರವಾದಂಥ ಮುಹೂರ್ತ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಆ ಸಮಯದಲ್ಲೂ ಕೂಡ ಮಾಡ್ಕೋಬೋದು. ಇನ್ನೂ ಒಂದು ಇಂಪಾರ್ಟೆಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪೂಜಾ ಸಮಯದಲ್ಲಿ, ವರಮಹಾಲಕ್ಷ್ಮಿ ಪೂಜಾ ಸಮಯದಲ್ಲಿ ಕೂದಲನ್ನು ನಮ್ಮ ಮನೆಯಲ್ಲಿ ಸ್ತ್ರೀಯರು ಬಿಟ್ಕೊಂಡು ಪೂಜೆ ಮಾಡಬಾರ್ದು. ಕೂದಲನ್ನು ಕಟ್ಟಿ ಪೂಜೆ ಮಾಡಬೇಕು. ಕೂದಲನ್ನು ಒದ್ದೆ ಇಟ್ಕೋಬಾರ್ದು, ಡ್ರೈ ಆಗಿರಬೇಕು. ಹಣೆಗೆ ನೀಟಾಗಿ ಕುಂಕುಮ ಅರಿಶಿಣ ಅದೆಲ್ಲ ಏನು ಸಂಪ್ರದಾಯ ಇದೆ
ರೇಷ್ಮೆ ಸೀರೆ ಇದ್ರೆ ರೇಷ್ಮೆ ಸೀರೆ ಉಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲ ಗುರುಗಳೇ ಅಂತಂದರೆ ಒಂದು ಶುದ್ಧವಾಗಿ ಒಗೆದು ನೀಟಾಗಿರುವಂಥ ಸಾರಿಯನ್ನು ವೇರ್ ಮಾಡಿ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಹಾಗೆ ಒಣಗಿದ ಹೂಗಳನ್ನು ಪೂಜೆಗೆ ಬಳಸಬಾರ್ದು. ಯಾವಾಗಲೂ ಅದು ಲೋಪದೋಷ ಆಗುತ್ತೆ, ಅಪಚಾರ ಆಗುತ್ತೆ. ನೈವೇದ್ಯಕ್ಕೆ ಬಳಸಬೇಕಾದ್ರೆ ನಾವು ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡಿ ನೈವೇದ್ಯ ಮಾಡಬಾರ್ದು. ಇಂಥ ಚಿಕ್ಕ ಪುಟ್ಟ ಒಂದು ತಪ್ಪುಗಳೇ ಗುರುಗಳು ಹೇಳಿದರು. ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡ್ವಿ, ವರಮಹಾಲಕ್ಷ್ಮಿದು ನಮಗೆ ಫಲ ಇಲ್ಲ ಅಂತೀರಾ. ಆದರೆ ಇಂಥ ಲೋಪದೋಷಗಳನ್ನು ಮಾಡಬೇಡಿ, ದಯಮಾಡಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಗುರೂಜಿ, ಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆನ ಉಡ್ಸಿದ್ರೆ ಸೂಕ್ತ ಅಂತ ಹೇಳಿ. ನೋಡಿ, ಲಕ್ಷ್ಮಿಗೆ ಯಾವಾಗ್ಲೂ ಕೆಂಪು ಬಹಳ ಇಷ್ಟ. ಕೆಂಪು ಬಣ್ಣ, ಹಸಿರು ಬಣ್ಣ ಬಹಳ ಶ್ರೇಷ್ಠ. ಈ ಎರಡು ಯಾಕೆ? ಒಂದು, ನಾನು ಸಜೆಸ್ಟ್ ಮಾಡೋದು ಹಸಿರು. ಯಾಕೆ ಅಂತಂದರೆ ನಾವು ರೆಮಿಡಿಯಲ್ಲೇ ಹೇಳ್ತಾ ಇರ್ತೀವಿ, ಶುಕ್ರ ಪರ್ವತಕ್ಕೆ ಹಸಿರು ಬಣ್ಣದ ಸ್ಕೆಚ್ ಪೆನ್ನಿಂದ ನಂಬರ್ 6 ಟ್ರಯಾಂಗಲ್ ಬರ್ಕೊಳ್ಳಿ ಅಂತ ಹೇಳಿ. ಎಲ್ಲಿ ಹಸಿರು ಬಣ್ಣ ಇರುತ್ತೆ ಅಲ್ಲಿ ಶುಕ್ರ ನೇರವಾಗಿ ಇಮಿಡಿಯೇಟ್ಲಿ ಪ್ರಸನ್ನ ಆಗ್ತಾನೆ. ಶುಕ್ರ ಪ್ರಸನ್ನ ಆದಾಗ ಕುಬೇರನ ಪ್ರಸನ್ನತೆನೂ ಬರುತ್ತೆ. ಇಲ್ಲಿ ನೋಡಿ, 3 in 1. ಒಂದು ವರಮಹಾಲಕ್ಷ್ಮಿ ಹಬ್ಬ, ಎರಡನೇದ್ದು ನಿಮಗೆ ಶುಕ್ರ ಒಲಿತಾನೆ, ಮೂರನೇದ್ದು ಕುಬೇರನು ಒಲಿತಾನೆ. ಹಾಗಾಗಿ ಹಸಿರು ಬಹಳ ಶ್ರೇಷ್ಠ. ಅಥವಾ ಕೆಂಪುದು ನಾವು ಉಡಿಸ್ತೀವಿ ಅಂತಂದ್ರು ಅದನ್ನು ಶ್ರೇಷ್ಠ. ಫಸ್ಟ್ ಪ್ರೆಫರೆನ್ಸ್ ಅಲ್ಲಿ ಹಸಿರನ್ನ ನೀವು ತಗೋಬಹುದು. ಹಸಿರು ಸೂಕ್ತ ಅಂತ ಹೇಳಿ. ಬಹಳ ಸೂಕ್ತ, ಬಹಳ ಸೂಕ್ತ. ಖಂಡಿತ ಗುರುಜಿ. ಈಗ ರೆಮಿಡಿ ಬಗ್ಗೆ ಹೇಳೋದಾದ್ರೆ, ಹೌದು, ನಮ್ಮ ವೀಕ್ಷಕರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರೆಮಿಡಿ ಅಂತ ಹೇಳಿ. 3 ರೆಮಿಡಿಯನ್ನ ಅವ್ರಿಗೋಸ್ಕರ ನಾನು ತುಂಬಾ ರಿಸರ್ಚ್ ಮಾಡಿ ತಂದಿದ್ದೀನಿ. ಇಲ್ಲಿಯವರೆಗೂ ಕೂಡ ನಮ್ಮ ಯೂಟ್ಯೂಬ್ ಇತಿಹಾಸದಲ್ಲೇನೆ ವಿಶೇಷವಾಗಿ ಯಾರೂ ಕೂಡ ಈ ಒಂದು 3 ವರಮಹಾಲಕ್ಷ್ಮಿಗೆ ರೆಮಿಡಿಯನ್ನ ಹೇಳಿರ್ಲಿಕ್ಕಿಲ್ಲ. ಆ ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀನಿ. ನಮ್ಮ ವೀಕ್ಷಕರು ಇದನ್ನ ನೋಟ್ ಮಾಡಿಕೊಂಡು ಅದನ್ನ ಕ್ಯಾರಿ ಮಾಡ್ಕೊಳ್ಳಿ. ನಾವಂತೂ ಕಾಯ್ತಾ ಇರ್ತೀವಿ, ಮುಂದಿನ ವರ್ಷ ವರಮಹಾಲಕ್ಷ್ಮಿಗೆ ಮತ್ತೆ ಪಾಡ್ಕಾಸ್ಟ್ ಮಾಡೋಣ, ಅದ್ಧೂರಿಯಾಗಿ ಪೂಜೆ ಮಾಡೋಣ. ಹೋದ ವರ್ಷ ನಾನು ನೆನಪಿಸ್ತೀನಿ, ಮತ್ತೆ ಮುಂದಿನ ವರ್ಷ ಈ ರೆಮಿಡಿಯನ್ನ ಹೇಳ್ಕೊಟ್ಟಿದ್ವಿ, ಯಾವ ರೀತಿ ಫಲ ಬಂತು ಅನ್ನೋದನ್ನ ನೋಡೋಣ. ಮೊದಲೇದಾಗಿ ವಿಶೇಷವಾಗಿ ಏನು ನಾವು ಹೂವನ್ನ ಸಮರ್ಪಣೆ ಮಾಡ್ತೀವಲ್ಲ ಮಾತೆ ಮಹಾಲಕ್ಷ್ಮಿಗೆ, 6 ಗುಲಾಬಿ ಹೂವನ್ನ ಸಮರ್ಪಣೆ ಮಾಡಬೇಕು. 6 ಗುಲಾಬಿ ಹೂವನ್ನ ಸಮರ್ಪಣೆ ಮಾಡಿ ಆ ಗುಲಾಬಿ ಹೂಗೆ ಸ್ಟೇಷನರಿ ಶಾಪಲ್ಲಿ ಅತ್ತರ್ ಅಂತ ಸಿಗುತ್ತೆ, ಇತ್ತರ್ ಅಂತಾನು ಹೇಳ್ತಾರೆ, ಚಿಕ್ಕ ಬಾಟಲ್ ಸಿಗುತ್ತೆ. ಅದನ್ನ ಕೈಗೆಲ್ಲ ಹಾಕೋತಾರೆ. ಅತ್ತರ್ ತಗೊಂಡು ಬಂದು ಆ 6 ಗುಲಾಬಿ ಹೂಗೆ ಸ್ವಲ್ಪ ಒಂದೊಂದು ಹನಿ ಅತ್ತರ್, ಆದ್ರೆ ನಾವು ಬಳಸಬಾರ್ದು, ಅದು ಪೂಜೆಗೆ ಮಾತ್ರ ಅತ್ತರ್. ಆ 6 ಗುಲಾಬಿ ಹೂಗೆ ಸ್ವಲ್ಪ ಸ್ವಲ್ಪ ಅತ್ತರ್ ಹಾಕಿ ಸ್ಪ್ರೇ ಮಾಡಿ, ಪ್ರತಿಯೊಂದು ಗುಲಾಬಿ ಹೂವಿನ ಒಳಗಡೆ ಒಂದೊಂದು ಗೋಮತಿ ಚಕ್ರ ಇಡಬೇಕು. ಗುರುಗಳೇ, ನಾವು ಮರ್ತು ಬಿಟ್ಟಿವಿ, ಕಳಶದಲ್ಲಿ ಹಾಕಲಿಲ್ಲ ಅಂದ್ರೂ ಏನು ಲೋಪದೋಷ ಇಲ್ಲ, ಗುಲಾಬಿ ಹೂ ಒಳಗಡೆ ಇಡಿ. ನಾವು ಕಳಶದ ಒಳಗೇನು 6 ಗೋಮತಿ ಚಕ್ರ ಬಳಸ್ತೀವಿ ಅಂತಂದ್ರೂ ಈ ಗುಲಾಬಿ ಹೂ ಒಳಗಡೆ ಇಡಿ. ಅದನ್ನ ಏನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತೀನಿ. ಆ ಗುಲಾಬಿ ಹೂಗಳ ಒಳಗಡೆ ಗೋಮತಿ ಚಕ್ರ ಇಟ್ಟು ಅತ್ತರ್ ಹಾಕಿ ನಿಮ್ಮ ಮನಸ್ಸಿನ ಇಚ್ಛೆ ಹೇಳ್ಕೊಳ್ಳಿ. ನಂಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಮತ್ತೊಂದು ಮಗದೊಂದು ಏನು ವಿಷ್ ಇದೆ ಹೇಳ್ಕೊಳ್ಳಿ. 1 ವರ್ಷದೊಳಗಡೆ ಆಗ್ಲಿಲ್ಲ ಅಂದ್ರೆ ಕೇಳಿ, ಡೆಫಿನೆಟ್ಲಿ 100ಕ್ಕೆ 1000 ಪಟ್ಟು ನಿಮ್ಮ ವಿಶ್ ಕಂಪ್ಲೀಟ್ ಆಗೇ ಆಗುತ್ತೆ. ಇದು 1ನೇ ಉಪಾಯ. ನೆಕ್ಸ್ಟ್ ಡೇ ಗುಲಾಬಿ ಹೂವನ್ನ ಮರದ ಕೆಳಗಡೆ ಹಾಕಿ ಗೋಮತಿ ಚಕ್ರವನ್ನ 6 ಗೋಮತಿ ಚಕ್ರ ಏನಿಟ್ಟಿರ್ತೀರಿ ನೀವು ಲಕ್ಷ್ಮೀ ಫೋಟೋದ ಹಿಂದೆ ದೇವ್ರ ಮನೆಯಲ್ಲೇ ವರ್ಷ ಪೂರ್ತಿ ಇಡಿ. ನೆಕ್ಸ್ಟ್ ಇಯರ್ ಅದನ್ನ ನೀವು ತುಳಸಿ ಗಿಡದ ಒಳಗಡೆ ಅದನ್ನ ಮಣ್ಣು ಕೆಳಗಡೆ ಅದನ್ನ ಹಾಕ್ಬೋದು. ಇದು 1ನೇ ಉಪಾಯ. 2ನೇದ್ದೇನಪ್ಪ ಅಂತಂದ್ರೆ, ಮಾತೆ ಮಹಾಲಕ್ಷ್ಮಿಗೆ ಕಡಲೆಬೇಳೆ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಆ ದಿನ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಬೆಲ್ಲದ ಅನ್ನ ಮಾಡಬೇಕು ಅಂತ ಹೇಳಿ. ಯಾರು ಬೆಲ್ಲದ ಅನ್ನ ಇನ್ ಕೇಸ್ 5 ನೈವೇದ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಡಲೆಬೇಳೆಯ ಪಾಯಸ, ಬೆಲ್ಲ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಪಾಯಸ ಮಾಡಿ ನೈವೇದ್ಯಕ್ಕಿಡಿ. ಗುರುಗಳೇ, ನಾವು 5 ನೈವೇದ್ಯ ಮಾಡಿದ್ದೀವಿ, ಇದನ್ನೂ ಸ್ವಲ್ಪ ಮಾಡ್ಕೋತೀವಿ ಅಂದ್ರೆ ಸರಿ, ಸ್ವಲ್ಪ ಮಾಡ್ಕೊಳ್ಳಿ. ಕಡಲೆಬೇಳೆ ಒಂದು ಬೆಲ್ಲ ಹಾಕಿ ನೈವೇದ್ಯ ಮಾಡಿ, ನಿಮ್ಮ ಮನಸ್ಸಿನ ಇಚ್ಛೆ ಸಂಪೂರ್ಣವಾಗಿ ನೆರವೇರುತ್ತೆ. ಸಾಲ ತೀರೋದಕ್ಕೆ ಹೇಳಿ ಮಾಡಿಸಿದಂತ ರೆಮಿಡಿ. ಈ ಸಾಲ ತೀರ್ಸೋದಕ್ಕೆ ಅಂತ ಬಂದಾಗ ಇನ್ನೊಂದು ವಸ್ತುವನ್ನ ನಾನು ನಿಮಗೆ ತೋರಿಸಲೇಬೇಕು. ಅದು ಮತ್ಯಾವುದೂ ಅಲ್ಲ, ನೋಡಿ. ಗುರೂಜಿ, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಮಹತ್ವ ಯಾವ ರೀತಿ ಇರುತ್ತೆ? ಹೌದು, ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ. ನೋಡಿ ಇದರದ್ದು ಜಿಯೋಮೆಟ್ರಿಕ್ ಡಿಸೈನ್ ನೋಡಿ ಹೇಗಿದೆ ಅಂತ ಹೇಳಿ. ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ. ಒಂದೊಂದು ತ್ರಿಕೋನಕ್ಕೂ ಕೂಡ ಒಂದೊಂದು ಮಹತ್ವ ಇದೆ. ಒಂದೊಂದು ತ್ರಿಕೋನ ಕೂಡ ಮನುಷ್ಯರ ಒಂದೊಂದು ಸಂಕಷ್ಟಗಳನ್ನು ಕಳೆಯುತ್ತೆ.
ಸಾಲ ಇದೆಯಾ, ಸಾಲ ತೀರುತ್ತೆ. ಸಂತಾನ ಪ್ರಾಪ್ತಿ ಆಗಿಲ್ವಾ, ಸಂತಾನ ಪ್ರಾಪ್ತಿ ಮಾಡಿಕೊಡುತ್ತೆ. ನಿಮಗೆ ಮಕ್ಕಳಿದ್ದಾರೆ, ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವರ ಹಠ ಕಡಿಮೆ ಮಾಡುತ್ತೆ. ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆಯಾ, ಅದನ್ನ ಅಪ್ಲಿಫ್ಟ್ ಮಾಡುತ್ತೆ. ಎರಡ ಸಾಕಷ್ಟು ಕೇಳಿದ್ದನ್ನ ಕೊಡುವಂತಹ ಕಾಮಧೇನು ಕಲ್ಪವೃಕ್ಷ ಶ್ರೀಚಕ್ರ ಯಂತ್ರ. ಈ ಶ್ರೀಚಕ್ರ ಯಂತ್ರವನ್ನ ನಾನೇ ನನ್ನ ಕೈಯಾರ 10 ಲಕ್ಷ ಸಿದ್ಧಿ ಜಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವೀಕ್ಷಕರ ಮನೆಗೆ ಕಳಿಸಿಕೊಡೋದಕ್ಕೆ ಸಹಾಯ ಮಾಡ್ತೀವಿ. ಇದರ ವಿಶೇಷತೆ ಏನು ಅಂತಂದ್ರೆ, ನೀವು ಇದನ್ನು ಪೂಜೆ ಮಾಡಕ್ಕೆ ಶುರು ಮಾಡಿದ್ರೆ ಕೇವಲ 1 ತಿಂಗಳಲ್ಲಿ ಇದರ ರಿಸಲ್ಟ್ ಕಂಡು ಬರುತ್ತೆ. ನಿಮಗೆ ತಿಂಗಳಿಂದ ತಿಂಗಳಿಗೆ ಪ್ರಗತಿ ಕಾಣ್ತಾ ಹೋಗುತ್ತೆ. ಈ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಮ್ಮ ತಂಡ ಸಹಾಯ ಮಾಡುತ್ತೆ. 30 ರಿಂದ 45 ದಿವಸ ಪೂಜೆಯಲ್ಲಿಟ್ಟಿರುತ್ತೆ, ಕಳಿಸ್ಕೊಡತ್ತೆ. ಇದನ್ನ ತರಿಸ್ಕೊಳ್ಳಿ. ಇನ್ನೇನು ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಬರ್ಲಿಕ್ಕಿದೆ. ಈ ಸಂದರ್ಭದಲ್ಲಿ ಬುಕ್ ಮಾಡ್ಕೊಂಡ್ರೆ ಮುಂದೆ ನಮಗೆ ಗೌರಿ ಗಣೇಶ, ದೀಪಾವಳಿ ಹಬ್ಬ ಎಲ್ಲ ಬರುತ್ತಲ್ಲ, ಪೂಜೆ ಮಾಡಲಿ. ಇದನ್ನು ಕೇವಲ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಬುಕ್ ಮಾಡ್ಕೋಬೇಕು ಅಂತಿಲ್ಲ. 365 ದಿವಸ ಯಾವಾಗಾದ್ರೂ ಬುಕ್ ಮಾಡ್ಕೊಳ್ಳಿ, ಯಾವಾಗಾದ್ರೂ ತರಿಸ್ಕೊಳ್ಳಿ. ಪ್ರತಿದಿನ ಪೂಜೆ ಮಾಡಬೇಕು. ಬಹಳ ಶುಭ ಆಗುತ್ತೆ ಇದನ್ನು ಪೂಜೆ ಮಾಡೋದ್ರಿಂದ. ಖಂಡಿತ ಗುರೂಜಿ. ಸೊ ನಮ್ಮ ವೀಕ್ಷಕರು ಯಾರೆಲ್ಲ ನಮ್ಮ ಸಂಚಿಕೆಯನ್ನ ನೋಡ್ತಾ ಇದ್ದೀರಾ, ಶ್ರೀಚಕ್ರ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ಅಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆಗೆ ನಮ್ಮ ತಂಡ ತಲುಪಿಸುತ್ತೆ. ಗುರೂಜಿ 2 ಅದ್ಭುತ ರೆಮಿಡಿಗಳನ್ನ ತಿಳಿಸ್ಕೊಟ್ರಿ. ನಾನಂತೂ ಕಾಯ್ತಾ ಇದ್ದೀನಿ 3ನೇ ರೆಮಿಡಿ ಏನು ಅಂತ. ಹೌದು, ಇದು ಮಾತ್ರ ನಾನು ಹೇಳ್ತೀನಿ. ಬೇಕಾದ್ರೆ 100ಕ್ಕೆ 99 ಜನರಿಗೆ ಗೊತ್ತಿಲ್ಲ ರೆಮಿಡಿ. ಮಾತೆ ಮಹಾಲಕ್ಷ್ಮಿಗೆ ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಅವತ್ತಿನ ದಿವಸ ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ, ಆಯುಷ್ಯು, ಆರೋಗ್ಯ, ಅಭಿವೃದ್ಧಿ, ನೌಕರಿ, ವೃತ್ತಿ, ವ್ಯಾಪಾರ ಎಲ್ಲದರಲ್ಲಿನೂ ಏಳಿಗೆ ಇರುತ್ತೆ. ಇಂಥ ಕ್ಷೇತ್ರದಲ್ಲಿ ಏಳಿಗೆ ಇರೋದಂತಿಲ್ಲ. ಮನೆತನ ಸೈಟ್ ಕೊಳ್ಳಬೇಕಾ, ಮನೆ ಕಟ್ಟಬೇಕಾ, ನೀವು ಹೊಸ ವಾಹನ ಕೊಂಡ್ಕೊಳ್ಬೇಕಾ, ಬಂಗಾರ ಕೊಳ್ಳಬೇಕಾ, ಪ್ರತಿಯೊಂದರಲ್ಲೂ ನಿಮಗೆ ಇಂಪ್ರೂವ್ಮೆಂಟ್ ತೋರಿಸುವಂತಹ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಆದರೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರಲ್ಲ, ಅವರು ಸಾಧ್ಯ ಇದ್ರೆ ಒಂದು ಚಿಕ್ಕ ಕೆಲಸ ಮಾಡ್ಕೋಬೇಕು. ಅದೇನಪ್ಪಾ ಅಂದ್ರೆ ಬಿಲ್ವ ಪತ್ರದ ಮರ ಅಂತ ಹೇಳ್ತಾರೆ. ಶಿವನಿಗೆ ನಾವು ಬಿಲ್ವ ಪತ್ರವನ್ನು ಸಮರ್ಪಣೆ ಮಾಡ್ತೀವಿ. ಸಾಧ್ಯ ಆದ್ರೆ ನೀವು ಪಾಪ ಸಿಟಿಯಲ್ಲಿರೋರು ಹುಡ್ಕೊಂಡು ಹೋಗೋದು ಬೇಡ. ಅಕಸ್ಮಾತ್ ಮನೆ ಹತ್ರ ಏನಾದರೂ ಇದ್ರೆ, ದೇವಸ್ಥಾನದ ಆವರಣದಲ್ಲಿದ್ರೆ, ಅಥವಾ ಹಳ್ಳಿಗಳಲ್ಲಿ ವಾಸ ಇರೋರು ತಮ್ಮ ಹಳ್ಳಿಗಳಲ್ಲಿ ಇದ್ದೇ ಇರುತ್ತೆ ಬಿಲ್ವ ಪತ್ರದ ಮರ. ಆ ಬಿಲ್ವ ಪತ್ರದ ಮರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಸಾಯಂಕಾಲ, ಯಾವಾಗ ಇನ್ನೇನು ಸೂರ್ಯ ಅಸ್ತ ಆಗ್ತಾ ಇರುತ್ತೆ, ಆ ಸಮಯದಲ್ಲಿ ಪೂಜೆ ಮಾಡಿ ಅರಿಶಿಣ, ಕುಂಕುಮ, ನೀರು, ಧೂಪ, ದೀಪ ಸಮರ್ಪಣೆ ಮಾಡಿ ಬಿಲ್ವ ಪತ್ರದ ಮರದ ಎದುರುಗಡೆ 2 ತುಪ್ಪದ ದೀಪ, ನೀವು ಮಣ್ಣಿನ ಹಣತೆಯಲ್ಲಿ ಹಚ್ಚಿದ್ರೂ ಆಗುತ್ತೆ. ಆ ತುಪ್ಪದ ದೀಪ ಬೆಳಗೋದ್ರಿಂದ ವರ್ಷದ ಒಳಗಡೆ ನಿಮ್ಮ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತೆ. ಅದೆಂತಹ ಅಭಿವೃದ್ಧಿ ಆಗತ್ತೆ ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ಡೆಫಿನೆಟ್ಲಿ ಮಾಡಲೇಬೇಕು. ಅತೀ ರಹಸ್ಯ, ಪುರಾತನ ರಹಸ್ಯ ಹೇಳ್ಕೊಟ್ಟಿದೀವಿ. ಇದನ್ನು ಮಾಡ್ಲಿ ವೀಕ್ಷಕರು. ನಾನಂತೂ ಅವರ ಕಮೆಂಟ್ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಖಂಡಿತ ಗುರೂಜಿ, ನಾನು ನೀವು ತಿಳಿಸ್ಕೊಟ್ಟ ಪ್ರತಿ ರೆಮಿಡಿಯನ್ನ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅನುಸರಿಸ್ತೀನಿ ಖಂಡಿತವಾಗ್ಲಿ. ನೀವು ತುಂಬಾ ರೆಮಿಡಿಗಳನ್ನ, ನಿಯಮಗಳನ್ನ, ಹಾಗೆ ತಾಮ್ರಗೌರದ ಬಗ್ಗೆ ಕೂಡ ತಿಳಿಸಿದ್ರಿ. ಇದರಿಂದ ನಮ್ಮ ವೀಕ್ಷಕರಿಗೆ ತುಂಬಾನೇ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಧನ್ಯವಾದ ಗುರೂಜಿ. ತುಂಬಾ ಸಂತೋಷ. ಮಾತೆ ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಬೀಜ ಮಂತ್ರ ಕೂಡ ನಾನು ಹೇಳ್ಕೊಟ್ಬಿಡ್ತೀನಿ. ನನ್ನ ಒಂದು ಪಾಠನ ಮುಗಿಸ್ತಾ ಇದ್ದೀನಿ. ಶ್ರೀಮ್ ಅಂತ ಬರುತ್ತೆ, ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಇದು. ಮನಸ್ಸಿನಲ್ಲಿ 108 ಬಾರಿ ವರಮಹಾಲಕ್ಷ್ಮಿ ಮುಂದೆ ಕೂತ್ಕೊಂಡು ಮನಸ್ಸಲ್ಲಿ ಹೇಳೋದ್ರಿಂದ, ಶ್ರೀಂ 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 ಅಂತ ಹೇಳೋದ್ರಿಂದ ಬಂಗಾರದ ಸುವರ್ಣ ವೃಷ್ಟಿ ಅಂತ ಹೇಳಲಾಗುತ್ತೆ. ಇದನ್ನ ಖಂಡಿತ ಮಾಡ್ಕೋಬಹುದು. ಓಂ ಮಹಾಲಕ್ಷ್ಮಿಯೇ ನಮಃ. ಮಹಾಲಕ್ಷ್ಮಿಯೇ ನಮಃ. ಧನ್ಯವಾದ ಗುರೂಜಿ. ಲಕ್ಷ್ಮೀ ದೇವಿಯ ಪೂಜೆಗೆ ಪಾತ್ರೆಗಳ ಶುದ್ಧೀಕರಣಕ್ಕಾಗಿ ಶ್ರೀ ಶಿವಸದ್ಗುರು ಗೋಶಾಲದವರ ತಾಮ್ರಗೌರವನ್ನ ನೀವು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ, ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ವಿಳಾಸ ಸ್ಕ್ರೀನ್ ಮೇಲೆ ಇದೆ, ಗಮನಿಸಿ. ಇದು ತಯಾರಾಗುವುದು ನಮ್ಮ ಹೊನ್ನಾವರದ ಕಡತೋಕ ತಾಲೂಕಿನ ಜಡ್ಡಿಗದ್ದೆ ಗ್ರಾಮ ಶ್ರೀ ಶಿವಸದ್ಗುರು ಗೋಶಾಲೆಯಲ್ಲಿ. ಆರ್ಡರ್ಗಾಗಿ ಸ್ಕ್ರೀನ್ ಮೇಲಿನ ವಾಟ್ಸ್ಆಪ್ ನಂಬರ್ಗೆ ಕರೆ ಮಾಡಿ. ಇದಾಗಿತ್ತು ಜೀತ್ ಮೀಡಿಯಾ ನೆಟ್ವರ್ಕ್ನ ವಿಶೇಷ ವರಮಹಾಲಕ್ಷ್ಮಿ ಹಬ್ಬದ ಸಂಚಿಕೆ. ಮತ್ತಷ್ಟು ಇಂಥದ್ದೇ ಸಂಚಿಕೆಗಳಿಗಾಗಿ ನೀವು ತಪ್ಪದೇ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.
ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.